ನಿರ್ಮಾಣ ಸಮಿತಿ ವತಿಯಿಂದ ನಮಸ್ಕಾರ. ಕಳೆದ ಮಾರ್ಚ್ 3ನೇ ತಾರೀಕು ಅರ್ಕಲ್ಗೂಡಿನಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರನ ಏರ್ಪಡಿಸಿದ್ದ. ಸುಮಾರು 300 ಜನದ ಮೇಲೆ ನೇತ್ರ ತಪಾಸಣೆಗೆ ಒಳಗಾದರು ಮತ್ತು 41 ಜನ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಸ್ಕೊಂಡ್ರು. ಅವತ್ತು ಸಮಯದ ಅಭಾವದಿಂದ ಸುಮಾರು 100 ಜನದ ಮೇಲೆ ವಾಪಸ್ಸು ಕೂಡ ಹೋಗಿದ್ದಾರೆ. ಹಾಗಾಗಿ ಏನಾಯಿತು, ಶಸ್ತ್ರಚಿಕಿತ್ಸೆಗೆ ಒಳಗಾದರೂ ಅವರಿಂದೆಲ್ಲ ಉತ್ತಮ ಪ್ರತಿಕ್ರಿಯೆ ಬಂತು. ಮತ್ತು ಹಲವಾರು ಜನ ಇನ್ನೊಮ್ಮೆ ಈ ಶಿಬಿರವನ್ನು ಏರ್ಪಡಿಸಿ ಅಂತ ಅಭಿಲಾಷೆ ವ್ಯಕ್ತಪಡಿಸ್ತಾಯಿದ್ರು. ಹಾಗಾಗಿ ಇದೇ ಮೇ 15ನೇ ತಾರೀಕು ಶುಕ್ರವಾರ ರಾಮನಾಥ್ಪುರದ ಭಾಗ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ ಮತ್ತೊಮ್ಮೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಕೊಯಮತ್ತೂರು ಅರವಿಂದ ಕಣ್ಣಿನ ಆಸ್ಪತ್ರೆಯ ಸಹಯೋಗದೊಂದಿಗೆ ಏರ್ಪಡಿಸಿದ್ದೀವಿ. ಹಾಗಾಗಿ ಸಾರ್ವಜನಿಕರು ಈ ಶಿಬಿರವನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀವಿ. ಅದೇ ರೀತಿ ಯಾರಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಅವರನ್ನು ಅವತ್ತೇ ಕೊಯಮತ್ತೂರಿಗೆ ಅರವಿಂದ್ ಕಣ್ಣಿನ ಆಸ್ಪತ್ರೆಗೆ ಕರ್ಕೊಂಡೋಗಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಅಲ್ಲಿಂದ ಭಾನುವಾರ ಯಾರು ಶಿಬಿರಕ್ಕೆ ಬರ್ತಾರೆ, ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ, ಅವರು ಏನು ಅಂದರೆ ಅವರು ಫಿಟ್ನೆಸ್ನ ಪಾಸ್ ಮಾಡ್ಕೋಬೇಕು, ಡಾಕ್ಟ್ರಿಂದ ಸರ್ಟಿಫಿಕೇಟ್ ತಗೋಬೇಕು. ಇವರು ಅರ್ಹರು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದಕ್ಕೆ ಅಂತ. ಯಾಕೆಂದರೆ BP ಮತ್ತು ಹೈ ಶುಗರ್ ಎಲ್ಲ ಇದ್ದರೆ, ಮಧುಮೇಹ ಎಲ್ಲ ಇದ್ದರೆ ಅಂಥವ್ರಿಗೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಫಿಟ್ನೆಸ್ ಅವಶ್ಯಕತೆ ಇದೆ. ಮತ್ತು ಅಲ್ಲಿ ಯಾರ್ಯಾರು ಶಸ್ತ್ರಚಿಕಿತ್ಸೆಗೆ ಹೋಗ್ತಾರೆ ಅವ್ರ ಆಧಾರ್ ಕಾರ್ಡು ಮತ್ತು ಅವ್ರ ಮನೆಯವ್ರದ್ದೊಂದು ನಂಬರ್ ತಂದಿರಬೇಕು. ಏನಾದರೂ ಎಮರ್ಜೆನ್ಸಿ ಇದ್ದರೆ ಮನೆಯವ್ರಿಗೆ ನಾವು ಸಂಪರ್ಕ ಮಾಡಿ ತಿಳಿಸೋದಕ್ಕೆ. ಮತ್ತು 2 ದಿನಕ್ಕೆ ಬಟ್ಟೆ ತರಬೇಕು, ಆಧಾರ್ ಕಾರ್ಡ್ ಇರಲೇಬೇಕು. ಮತ್ತು ಅಲ್ಲಿ ಶಿಬಿರದಲ್ಲಿ ಕನ್ನಡಕವನ್ನು ಉಚಿತವಾಗಿ ಕೊಟ್ಟರೆ ಅದೇನೋ ಸ್ವಲ್ಪ ದುರುಪಯೋಗ ಆಗ್ತವೆ ಅಂತ ಹೇಳಿ ರಿಯಾಯಿತಿ ದರ ಅಂದರೆ 200 ರೂಪಾಯಿ ಇಟ್ಟಿದ್ದೀವಿ ಒಂದು ಕನ್ನಡಕಕ್ಕೆ. ಸೊ ಯಾರಿಗಾದ್ರು ಅವಶ್ಯಕತೆ ಇದ್ದರೂ ನಾವು ದೂರದೃಷ್ಟಿ, ಹತ್ತಿರದೃಷ್ಟಿ, ಇನ್ನೊಂದೇನಾದರೂ ಅವಶ್ಯಕತೆ ಇದೆ ಅಂದರೆ ಕನ್ನಡಕನೂ ಕೂಡ ಅಲ್ಲಿ ಭಾಳ ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಅಂದರೆ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಹಲವಾರು ಕಾರ್ಯ ಮಾಡ್ಕೊಬರ್ತೀವಿ. ಗಿಡ ನೆಡೋದಿರ್ಬೋದು, ಮತ್ತು ಕ್ರೀಡೆಯಲ್ಲಿ ಯಾರ್ಯಾರು ನಮ್ಮ ರಾಷ್ಟ್ರಮಟ್ಟಕ್ಕೆ ಹೋಗಿರ್ತಾರೆ ನಮ್ಮ ತಾಲೂಕಿಂದ ಅವರಿಗೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಿರ್ತೀವಿ. ಕಲೆಗೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮಗಳು ಮಾಡಿದ್ದೀವಿ. ಈ ಸಲ ಪ್ರತಿ ವರ್ಷದಂತೆ ಯಾರು 10ನೇ ಕ್ಲಾಸಲ್ಲಿ ಮೊದಲ 3 ಸ್ಥಾನ ತಗೊಂಡಿದ್ದಾರೆ ಮತ್ತು PUCಯಲ್ಲಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಯಾರ್ಯಾರು ಪ್ರಥಮ ಸ್ಥಾನ ಗಳಿಸಿದ್ದಾರೆ ಅವ್ರಿಗೆ ಏನೊಂದು ಅಭಿನಂದಿಸುವಂಥ ಒಂದು ಕಾರ್ಯವನ್ನು ಅವತ್ತೇ ಇಟ್ಕೊಂಡಿದ್ದೀವಿ ಭಾಗ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ. ಹಾಗಾಗಿ ಸಾರ್ವಜನಿಕರು ಈ ಶಿಬಿರವನ್ನು ಉಪಯೋಗ ಪಡ್ಕೋಬೇಕು. ಮತ್ತು ಏನೋ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಅದಕ್ಕೂ ಕೂಡ ಭಾಗವಹಿಸಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ಧನ್ಯವಾದ.